ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸನ್ಮಾನ್ಯ ಶ್ರೀ ದೇವೇಗೌಡರ ಸಹಧರ್ಮಿಣಿ ಮಾತೃಶ್ರೀ ಚೆನ್ನಮ್ಮನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದೇವೇಗೌಡರ ವೈಯಕ್ತಿಕ ಜೀವನ ಮಾತ್ರ ಅಲ್ಲ, ಅವರ ಸಾರ್ವಜನಿಕ ಬದುಕಿನ ಜೊತೆಗೂ ಕೂಡ ಸಹಧರ್ಮಿಣಿಯಾಗಿ ಜೊತೆಗೆ ನಿಂತು ಇಡೀ ಕುಟುಂಬದ ಒಂದು ಹಿತ ಮಾತ್ರ ಅಲ್ಲ, ಬಂದವರೆಲ್ಲರ ಪ್ರೀತಿ ವಿಶ್ವಾಸಕ್ಕೂ ಪಾತ್ರರಾಗಿ ಮಾತೃಶ್ರೀಯಾಗಿಯೇ ಇದ್ದಂತ ಚೆನ್ನಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನ ಭಗವಂತ ಭರಿಸ್ತಕ್ಕಂಥ ಶಕ್ತಿಯನ್ನ ಅವರ ಕುಟುಂಬಕ್ಕೆ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಬಹುಶಃ ಎಲ್ಲಿ ಅನ್ನೋದಿನ್ನೂ ನಮಗೆ ಸ್ಪಷ್ಟ ಆಗಿಲ್ಲ. ನಮಗಿರೋ ಮಾಹಿತಿ ಪ್ರಕಾರ ಹರದನಹಳ್ಳಿಗೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಕುಟುಂಬದ ದುಃಖದಲ್ಲಿ ಭಾಗಿಯಾಗ್ತೀವಿ. ದೇವೇಗೌಡರ ರಾಜಕೀಯ ಜೀವನದ ಸಾಲು ಸಾಲು ಸಂಕಷ್ಟಗಳನ್ನು ಆಸಿಡ್ ದಾಳಿಯಾಗಿತ್ತು. ದೇವೇಗೌಡರದ್ದು ಹತ್ತತ್ರ 7 ದಶಕಗಳನ್ನು ಮೀರಿದಂತ ರಾಜಕೀಯ ಜೀವನ. ಅವರ ಕಷ್ಟ ಸುಖಗಳ ಜೊತೆಗೆ ಭಾಗಿಯಾಗೋದು ಮಾತ್ರ ಅಲ್ಲ, ರಾಜಕೀಯ ಏಳುಬೀಳುಗಳ ಜೊತೆಗೂ ಕೂಡ ಭಾಗಿಯಾದವರು. ಸಾವಿರಾರು ಜನ ಮನೆಗೆ ಬಂದಾಗಲೂ ಕೂಡ ಆ ಮನೆಗೆ ಬಂದವರನ್ನ ಪ್ರೀತಿಯಿಂದ ಸಂತೈಸಿ ಯಾವುದೇ ಬೇಸರ ಇಲ್ದಲೇನೆ ತಮ್ಮ ಯಜಮಾನರ ಸಾರ್ವಜನಿಕ ಕಾರ್ಯಕ್ಕೆ ಶಕ್ತಿಯಾಗಿ ನಿಂತವರು. ಒಂದು ದುರದೃಷ್ಟಕರ ಘಟನೆ, ಆಸಿಡ್ ದಾಳಿಯ ಪ್ರಕರಣ ಆಗಬಾರ್ದಾಗಿತ್ತು. ಒಂದು ದುರದೃಷ್ಟಕರ ಘಟನೆ. ಹೇಗೆ ರಾಜಕಾರಣ ಒಂದು ಮಾಡಿಸೋ ಶಕ್ತಿಯನ್ನು ಹೊಂದಿದೆಯೋ ಹಾಗೆ ಒಡೆಯುವ ಶಕ್ತಿಯನ್ನು ಕೂಡ ರಾಜಕಾರಣ ಹೊಂದಿದೆ. ರಾಜಕಾರಣದಲ್ಲಿ ಪಕ್ಷಗಳೇ ಒಡೆದೋಗಿದ್ದಾವೆ, ರಾಜಕಾರಣದಲ್ಲಿ ಕುಟುಂಬಗಳು ಒಡೆದೋಗಿದ್ದಾವೆ. ಅದನ್ನು ನಾನು ಮತ್ತೆ ನೆನಪು ಮಾಡ್ಕೊಳ್ಳೋಕೆ ಬಯಸೋದಿಲ್ಲ. ಸನ್ಮಾನ್ಯ ಶ್ರೀ ದೇವೇಗೌಡರ ಸಹಧರ್ಮಿಣಿ ಮಾತೃಶ್ರೀ ಚೆನ್ನಮ್ಮನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದೇವೇಗೌಡರ ವೈಯಕ್ತಿಕ ಜೀವನ ಮಾತ್ರ ಅಲ್ಲ, ಅವರ ಸಾರ್ವಜನಿಕ ಬದುಕಿನ ಜೊತೆಗೂ ಕೂಡ ಸಹಧರ್ಮಿಣಿಯಾಗಿ ಜೊತೆಗೆ ನಿಂತು ಇಡೀ ಕುಟುಂಬದ ಒಂದು ಹಿತ ಮಾತ್ರ ಅಲ್ಲ, ಬಂದವರೆಲ್ಲರ ಪ್ರೀತಿ ವಿಶ್ವಾಸಕ್ಕೂ ಪಾತ್ರರಾಗಿ ಮಾತೃಶ್ರೀಯಾಗಿಯೇ ಇದ್ದಂತ ಚೆನ್ನಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನ ಭಗವಂತ ಭರಿಸ್ತಕ್ಕಂಥ ಶಕ್ತಿಯನ್ನ ಅವರ ಕುಟುಂಬಕ್ಕೆ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಬಹುಶಃ ಎಲ್ಲಿ ಅನ್ನೋದಿನ್ನೂ ನಮಗೆ ಸ್ಪಷ್ಟ ಆಗಿಲ್ಲ. ನಮಗಿರೋ ಮಾಹಿತಿ ಪ್ರಕಾರ ಹರದನಹಳ್ಳಿಗೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಕುಟುಂಬದ ದುಃಖದಲ್ಲಿ ಭಾಗಿಯಾಗ್ತೀವಿ. ದೇವೇಗೌಡರ ರಾಜಕೀಯ ಜೀವನದ ಸಾಲು ಸಾಲು ಸಂಕಷ್ಟಗಳನ್ನು ಆಸಿಡ್ ದಾಳಿಯಾಗಿತ್ತು. ದೇವೇಗೌಡರದ್ದು ಹತ್ತತ್ರ 7 ದಶಕಗಳನ್ನು ಮೀರಿದಂತ ರಾಜಕೀಯ ಜೀವನ. ಅವರ ಕಷ್ಟ ಸುಖಗಳ ಜೊತೆಗೆ ಭಾಗಿಯಾಗೋದು ಮಾತ್ರ ಅಲ್ಲ, ರಾಜಕೀಯ ಏಳುಬೀಳುಗಳ ಜೊತೆಗೂ ಕೂಡ ಭಾಗಿಯಾದವರು. ಸಾವಿರಾರು ಜನ ಮನೆಗೆ ಬಂದಾಗಲೂ ಕೂಡ ಆ ಮನೆಗೆ ಬಂದವರನ್ನ ಪ್ರೀತಿಯಿಂದ ಸಂತೈಸಿ ಯಾವುದೇ ಬೇಸರ ಇಲ್ದಲೇನೆ ತಮ್ಮ ಯಜಮಾನರ ಸಾರ್ವಜನಿಕ ಕಾರ್ಯಕ್ಕೆ ಶಕ್ತಿಯಾಗಿ ನಿಂತವರು. ಒಂದು ದುರದೃಷ್ಟಕರ ಘಟನೆ, ಆಸಿಡ್ ದಾಳಿಯ ಪ್ರಕರಣ ಆಗಬಾರ್ದಾಗಿತ್ತು. ಒಂದು ದುರದೃಷ್ಟಕರ ಘಟನೆ. ಹೇಗೆ ರಾಜಕಾರಣ
ಒಂದು ಮಾಡಿಸೋ ಶಕ್ತಿಯನ್ನು ಹೊಂದಿದೆಯೋ ಹಾಗೆ ಒಡೆಯುವ ಶಕ್ತಿಯನ್ನು ಕೂಡ ರಾಜಕಾರಣ ಹೊಂದಿದೆ. ರಾಜಕಾರಣದಲ್ಲಿ ಪಕ್ಷಗಳೇ ಒಡೆದೋಗಿದ್ದಾವೆ, ರಾಜಕಾರಣದಲ್ಲಿ ಕುಟುಂಬಗಳು ಒಡೆದೋಗಿದ್ದಾವೆ. ಅದನ್ನು ನಾನು ಮತ್ತೆ ನೆನಪು